ಇದು ಇವತ್ತಿನ ಒಂದು ಉದ್ದೇಶಕ್ಕೆ ಹಾಕಿರ್ತಕ್ಕಂಥ ವಕ್ಫ್ ಬೋರ್ಡಿನ ಪಾಣಿಗಳಲ್ಲ. ಇನ್ನು 100 ವರ್ಷ ಆಗಲಿ 200 ವರ್ಷ ಆಗಲಿ ಇದನ್ನ ಮತ್ತೆ ಪಡೆಯೋದಕ್ಕೆ ಏನು ಬೇಕೋ ಅದನ್ನು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಗುದ್ದಲಿ ಪೂಜೆ ಅಂತ ಹೇಳ್ಬೋದು ಇದನ್ನು. ಇದೆಲ್ಲ ಗೊತ್ತಿರಲಿ. ಖಿಲ್ಜಿ ಬಂದು ಏನೇನು ದಾಳಿ ಮಾಡಿದ್ರು ಅದು ನಮ್ಮದೇ ಅಂತಾರೆ. ಔರಂಗಜೇಬ್ ಬಂದು ಏನು ದಾಳಿ ಮಾಡಿದ್ರು ಅದು ನಮ್ಮದೇ ಅಂತಾರೆ. ಬಿಜಾಪುರ ಸುಲ್ತಾನರು, ಬೀದರ್ ಸುಲ್ತಾನರು, ನಿಜಾಮರು ಎಲ್ಲರೂ ಬಂದು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳು ಹೊಡೆದಿದ್ರು, ಬೇಲೂರು ಇರ್ಬೋದು, ಹಳೇಬೀಡು ಇರ್ಬೋದು, ವಿಜಯನಗರ ಸಾಮ್ರಾಜ್ಯ, ಹಂಪಿ ಇರ್ಬೋದು, ಎಲ್ಲೆಲ್ಲಿ ಕೈ ಮುಟ್ಟಿದಾರೋ ಅಲ್ಲಿ ಎಲ್ಲಾನು ಸಹ ನಮ್ಮದೇ ಅಂತ ಹೇಳುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಇದರ ಜೊತೆಯಲ್ಲಿ ನಮ್ಮ ಬೆಂಗಳೂರಿನ ಸೋಮೇಶ್ವರ ದೇವಸ್ಥಾನಕ್ಕೆ ಪಾಣಿ ರೆಡಿ ಆಗ್ತಾ ಇದೆ. ಕಾಡು ಮಲ್ಲೇಶ್ವರ ಛತ್ರಪತಿ ಶಿವಾಜಿ ಅವರು ಕಟ್ಟಿದಂತ ಒಂದು ದೇವಸ್ಥಾನ ಕಾಡು ಮಲ್ಲೇಶ್ವರ, ಆ ದೇವಸ್ಥಾನಕ್ಕೂ ಪಾಣಿ ಸಿದ್ಧವಾಗ್ತಾ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನ ಅದಕ್ಕೂ ಪಾಣಿ ರೆಡಿ ಆಗ್ತಾ ಇದೆ. ಜೊತೆಯಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ 4 ಗಡಿಗೋಪುರಗಳು ಆ ಸ್ಥಳಕ್ಕೂ ಸಹ ಪಾಣಿ ರೆಡಿ ಆಗ್ತಾ ಇದೆ. ಆದ್ರೆ ಈ ಪಾಣಿಗಳು ಮಾಡ್ತಾ ಇರೋದು ಇವತ್ತಿಗಲ್ಲ, ಇನ್ನೊಂದು 50 ವರ್ಷಕ್ಕಾದ್ರೂ ನಮ್ದಾಗತ್ತೆ, 100 ವರ್ಷಕ್ಕಾದ್ರೂ ನಮ್ದಾಗತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಬಹಳಷ್ಟು ಇಡೀ ರಾಜ್ಯದಲ್ಲಿ ಬಡವರು, ರೈತರು, ಮಧ್ಯಮ ವರ್ಗ ಸುಮಾರು 100, 200, 300 ವರ್ಷಗಳಿರ್ತಕ್ಕಂಥ ಆಸ್ತಿಗಳನ್ನ ಪಾಣಿಗಳು ಮಾಡಿ ದಾಳಿ ಮಾಡೋಂಥ ದಿನಗಳು ತುಂಬಾ ದೂರ ಇಲ್ಲ. ದಾಳಿ ಮಾಡಿ ಅವ್ರ ವಶಕ್ಕೆ ಪಡೆಯೋದಕ್ಕೆ ಏನೇನು ಬೇಕೋ ಎಲ್ಲ ಸಂಚು ಮಾಡೋದಕ್ಕೆ ಇವತ್ತು ಈ ಸರ್ಕಾರ ಬೆನ್ನೆಲುಬಾಗಿ ನಿಂತಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಣಿನ ರದ್ದು ಮಾಡ್ತೀವಿ ಅಂತ. ಒಂದು ಸಾರಿ ಪಾಣಿ ಬಂದ ಮೇಲೆ ರದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸುಲಭ ಅಲ್ಲ. ಅದು ಡಿಸಿಗೂ ಪವರ್ ಇಲ್ಲ, ಇದು ಗೊತ್ತಿರಲಿ. ಇದು ಕಣ್ಣೊರೆಸುವಂತ ಕತೆ. ಇವತ್ತು ಅವ್ರು ಒಂದೊಂದು ನಡೆಗಳನ್ನ ಗಮನಿಸಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ. ರಾಮಮೂರ್ತಿ, ನಿನ್ನ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ, ನಾನು ಕಾಲಿಡ್ಕೊಂಡೇ ಕೊಟ್ಟಿಲ್ಲ, ನೀನು ಕೊಡ್ತಾರೇನಪ್ಪ? ನಿನಗೆ ಹೆಂಗಪ್ಪ ಕೊಡ್ತಾರೆ? ಏನು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟ? ಕಾಲಿಡ್ಕೊಂಡಿದ್ದೀನಿ, ನೀನು ತಗ್ಗಿ ಬಗ್ಗಿದ್ಯಾ, ನಾನು ತಗ್ಗಿದ್ದು ಆಯ್ತು, ಬಗ್ಗಿದ್ದೆ ಆಯ್ತು, ಕಾಲಿಡ್ಕೊಂಡಿದ್ದು ಆಯ್ತು. ನನಗೆ ಪ್ರತಿಫಲ ಸಿಕ್ಕಿದೆ, ನಿನಗೂ ಸಿಗತ್ತೆ ಮುಂದಕ್ಕೆ. ನಿನಗೇನು ಕಾಯ್ಕೊಂಡೈತೆ, ನಿನಗೂ ಸಿಗತ್ತೆ. ನನಗೆ ಸಿಕ್ಕೈತೆ, ನನಗೆ ಅನುದಾನ ಕೊಟ್ಟವ್ರೆ, ನಿನಗೂ ಕೊಡ್ತಾರೆ, ಕಾಯ್ಕೊಂಡಿರು. ಅವ್ರ ಅನುದಾನ ಯಾವ ರೂಪದಲ್ಲಿ ಕೊಡ್ತಾರೆ ನಿನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ತಿರುಪ್ತಿಗೆ ಹೋಗ್ತಾ ಇದ್ದೆ, ಟೋಲಿಂದ ಅನುದಾನ ಕೊಟ್ಟು ಕರ್ಕೊಂಬಂದ್ರು, ನಿನಗೂ ಕೊಡ್ತಾರೆ. ದಯವಿಟ್ಟು ಕರ್ನಾಟಕದ ಜನತೆ ಎಚ್ಚೆತ್ತುಕೊಂಡು ನಿಮ್ಮ ಪಾಣಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಪಾಣಿಗಳನ್ನ ಪ್ರತಿಯೊಬ್ಬರು ಪರಿಶೀಲನೆ ಮಾಡಿ ಅದನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇರಿ. ಯಾವುದೇ ಗಳಿಗೆಯಲ್ಲಿ ಬೇಕಾದರೂ ಸಹ ಪಾಣಿ ಬದಲಾವಣೆ ಆಗಬಹುದು. ಇನ್ನು ಮುಂದಕ್ಕೆ ತುಂಬಾ ಗಂಡಾಂತರಗಳಿದೆ, ಆ ಗಂಡಾಂತರಗಳೆಲ್ಲ ನಾವು ಎದುರಿಸಬೇಕಾಗತ್ತೆ. ಇವತ್ತು ಒಂದು ಮಾಜಿ ಪ್ರಧಾನಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಮಾತನಾಡ್ತಾರೆ, ವರ್ಣದ ಬಗ್ಗೆ ಮಾತನಾಡ್ತಾರೆ. ಇಂಥವರು ಇದ್ದಾರೆ, ಇಂಥವ್ರನ್ನ ಸಹಕರಿಸುವಂಥವ್ರು ಬಹಳ ಜನ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.